ಹಾಗೆಲ್ಲ ಆಗ್ಬಾರ್ದು. ನನ್ನ ಸ್ವಾರ್ಥಕ್ಕೆ ನಾನು ಸಂತೋಷವಾಗಿರೋದಕ್ಕೋಸ್ಕರ ಐಶ್ವರ್ಯನ ಸಂತೋಷ ಹಾಳಾಗಬಾರ್ದು. ಐಶ್ವರ್ಯ ನನಗೆ ಅಕ್ಕ ಅನ್ನೋ ದೊಡ್ಡ ಸ್ಥಾನ ಕೊಟ್ಟಿದ್ದಾಳೆ, ನನ್ನ ನಂಬಿದ್ದಾಳೆ. ಅವಳಿಗೆ ನಾನು ಅನ್ಯಾಯ ಮಾಡಬಾರ್ದು. ನಾನು ಮಂಜುನಾಥ ಹೆಂಡತಿ ಆಗ್ಬೇಕು ಅಂತ ಆಸೆ ಪಟ್ಟಿದ್ದು ಆಸೆಯಾಗಿ ಉಳಿಲಿ, ಪರವಾಗಿಲ್ಲ. ಮನಸ್ಸಿನಲ್ಲಿ ನನ್ನ ಆಸೆನ ತೀರಿಸ್ಕೊಂಡು ಸಂತೋಷ ಪಡ್ತೀನಿ. ಅಕ್ಕ ಒಂದು ಸಣ್ಣ ತ್ಯಾಗ ಮಾಡದೆ ಇದ್ರೆ ಹೇಗೆ? ಯಾಕೆ ಹೇಮಾವತಿ, ಮನೆ ಬಾಗಿಲು ತಕ್ಕೊಂಡು ಲೈಟು ಹಾಕ್ತಾ ಹೀಗೆ ಕುಂತ್ಕೊಂಡಿದ್ಯಲ್ಲ? ಯಾರಾದ್ರೂ ಕಳ್ಳರು ಕಾಕರು ಬಂದು ಏನೋ ಒಪ್ಕೊಂಡೋದ್ರೆ ಏನ್ ಗತಿ? ಐಶ್ವರ್ಯ ಬಂದಿತ್ತು. ನಾವು ಕಾಂತಿನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದೆಲ್ಲ ಅವಳು ಗೊತ್ತಾಗೋಗಿದೆ. ಅದು ಹೇಗೆ ಗೊತ್ತಾಗೋಕ್ ಸಾಧ್ಯ? ನೀನ್ ಕಾಂತಿನ ಕೊಲ್ಲೋಕ್ ಪ್ರಯತ್ನ ಪಟ್ಟಿದ್ದು ನನಗೆ ನಿನ್ಗೆ ಇಬ್ಬರಿಗೆ ಮಾತ್ರ ಗೊತ್ತು. ಒಬ್ಬ ಕಳ್ಳನ ಸಂಚಿನ ಬಗ್ಗೆ ಇನ್ನೊಬ್ಬ ಕಳ್ಳನಿಗೆ ಮಾತ್ರ ತಾನೇ ಗೊತ್ತಾಗೋದಕ್ಕೆ ಸಾಧ್ಯ. ಆ ರೇಣುಕಮ್ಮ, ಕಾಂತಿ, ಮಂಜುನಾಥ ಎಲ್ಲ ಗ್ರಹಗಳು ಸೇರಿ ಐಶ್ವರ್ಯನ ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿದೆ. ಐಶ್ವರ್ಯ ಏನಂದ್ರು? ನೀವು ಮಾಡಿರೋ ಕೆಲಸಕ್ಕೆ ನನಗೆ ಹೇಸಿಗೆ ಆಗ್ತಿದೆ, ಇನ್ಯಾವತ್ತೂ ನಿಮ್ಮ ಮುಖ ನೋಡಲ್ಲ, ನನ್ನ ಪಾಲಿಗೆ ನೀವು ಸತ್ತೋದ್ರಿ ಅಂತ ಹೇಳಿ ಹೊರಟೋದ್ರು. ಹೋಯ್ತು, ಎಲ್ಲ ಹಾಳಾಗೋಯ್ತು. ನಿನ್ನಿಂದ ಎಲ್ಲ ಎಕ್ಕೂಟೋಯ್ತು ಕಣೆ. ಮಗಳ ಜೀವನ ಸರಿ ಹೋಗುತ್ತೆ, ಹಣ ಸಿಗುತ್ತೆ, ಆಸ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೆ. ಈಗ ನೋಡಿ ಏನಾಯ್ತು? ಇರೋ ಒಬ್ಬ ಮಗಳು ನಮ್ ಕೈ ಬಿಟ್ಟು ಹೋದ್ಲು. ಹೀಗಾಗತ್ತೆ ಅಂತ ಯಾರಿಗೂ ಗೊತ್ತಿತ್ತು? ಎಲ್ಲ ಸರಿ ಹೋಗಿದ್ರೆ ಹಣ, ಆಸ್ತಿ, ಅಂತಸ್ತು ಎಲ್ಲ ಸಿಕ್ತಿತ್ತು. ಇದು ಇಷ್ಟಕ್ಕೆ ಮುಗೀತು ಅಂತ ಅನ್ಕೋಬೇಡಿ. ಈಗಾಗಿರೋದು ಸಾಲದ ಇನ್ನು ಏನ್ ಮಾಡ್ಬೇಕು ಅಂತ ಇದೆಯಾ ನೀನು? ಇವಳು ಹೇಮಾವತಿ, ರೇಣುಕಮ್ಮ ಅಲ್ಲ. ಆ ರೇಣುಕಮ್ಮ ಹಾವು ಕಚ್ಚಿದ ತಕ್ಷಣ ವಿಷ ಕಳ್ಕೊಂಡಿರ್ಬೋದು, ಆದ್ರೆ ಈ ಹೇಮಾವತಿ ಹಾಗಲ್ಲ. ಕಚ್ಚಿದಷ್ಟು ವಿಷ ಏರುತ್ತೆ, ಹೆಡೆ ತುಳಿದಷ್ಟು ದ್ವೇಷ ಹೆಚ್ಚಾಗುತ್ತೆ. ಹೇಮಾವತಿ, ನೀನ್ ಏನೇ ಹೇಳು, ನಾವಂತೂ ಸಂಪೂರ್ಣ ಮುಳುಗೋದ್ವಿ. ಹೆದರ್ಕೋಬೇಡ್ರಿ, ಇನ್ನು ಮುಳುಗೋದು ನಾವಲ್ಲ, ಆ ರೇಣುಕಮ್ಮ. ಮಂಜುನಾಥ, ರೇಣುಕಮ್ಮ ಮತ್ತೆ ಆ ಕಾಂತಿ ಮೂವರೆಗೂ ತಕ್ಕ ಶಾಸ್ತಿ ಮಾಡಿದೆ. ನೋಡ್ತಾ ಇರಿ, ನೋಡ್ತಾ ಇರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹತ್ರ ಜಗಳ ಮಾಡಿ ಗಲಾಟೆ ಮಾಡಿ ಮನೆಗೆ ಹೋದ್ಮೇಲೆ ನನ್ ನಿಜ ಏನು ಅಂತ ಗೊತ್ತಾಯ್ತು. ನಮ್ಮಮ್ಮ ಇಷ್ಟೊಂದು ಕೀಳು ಮಟ್ಟ ಕೀಳಿತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಮ್ಮಮ್ಮಂದೇ ತಪ್ಪಿರುವಾಗ ನಾನು ನಿಮ್ಮೆಲ್ಲ ಅನ್ಯಾಯವಾಗಿ ಕೂಗಾಡ್ಬಿಟ್ಟೆ, ಅನುಮಾನ ಪಟ್ಟೆ. ಅತ್ತೆ, ಪ್ಲೀಸ್ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ನನ್ನ ತಪ್ಪಿಗೆ ನಂಗೆ ಸರಿಯಾದ ಶಿಕ್ಷೆ ಆಗಿದೆ. ಅತ್ತೆ, ನಾನು ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ನೀವು ದೊಡ್ಡವರು, ದೊಡ್ಡ ಮನ್ಸು ಮಾಡಿ ನಾನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸ್ಬಿಡಿ ಅತ್ತೆ. ಇನ್ಯಾವತ್ತೂ ಈ ತರ ಮಾಡಲ್ಲ. ಈ ಮನೆ ಸೊಸೆಯಾಗಿ ನೀವ್ ಹೇಳ್ದ ಕೇಳ್ಕೊಂಡಿರ್ತೀನಿ. ಪ್ಲೀಸ್ ಅತ್ತೆ.